ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಅಂತರ್ಯುದ್ಧ ದೆಹಲಿಗೆ ಇವತ್ತು ಶಿಫ್ಟ್ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬಣದವರಂತೂ ಪಂಚಾಂಗದ ಸಮೇತ ಡೇಟ್ ಸಮೇತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಟೈಮ್ಗೆ ಒಳ್ಳೆ ಸುದ್ದಿ ಬರುತ್ತೆ, ಇದರ ನಂತರ ಒಂದು ಕ್ರಾಂತಿ ಆಗುತ್ತೆ, ಎಲ್ಲ ಒಳ್ಳೇದಾಗತ್ತೆ ಅಂತ. ಇತ್ತ ಕಡೆ ಸಿದ್ದರಾಮಯ್ಯ ಬಣದವರು ಕೂಡ ಹಂಗೇನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ದೆಹಲಿನಲ್ಲಿ ಏನಾಯ್ತು, ದೆಹಲಿನಲ್ಲಿ ಡಿ.ಕೆ. ಶಿವಕುಮಾರ್ ಪರ ಘೋಷಣೆಗಳು ಇವತ್ತು ಮುಳುಗಿದ್ವು. ಇನ್ಫ್ಯಾಕ್ಟ್ ಅವ್ರ ಮುಂದೆನೆ ಮುಂದಿನ ಸಿಎಂ ಡಿ.ಕೆ.ಶಿ ಅಂತ ಜೈಕಾರಗಳನ್ನ ಹಾಕಿದ್ರು. ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕೈ ಕಹಳೆ ಮುಳುಗ್ತಾ ಇತ್ತು. ಈ ವೇಳೆ ಇಂಟ್ರೆಸ್ಟಿಂಗ್ ವಿದ್ಯಮಾನ. ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಫಾಲೋವರ್ಸ್ ದೆಹಲಿನಲ್ಲೂ ಕೂಡ ಕೂಗ್ತಾ ಇದ್ದಾರೆ. ಹಿಂಗೆ ಕೂಗೋದ್ರಿಂದ ಏನೂ ಚೇಂಜಸ್ ಆಗಲ್ಲ, ಬಟ್ ಒಂದು ಸಂದೇಶ ಅಂತೂ ಕೊಡ್ತಾ ಹೋಗ್ತಾರೆ. ಮಂಗಳೂರಿನಲ್ಲಿ ಸ್ಟಾರ್ಟ್ ಆಯ್ತು, ನಾವು ಅದನ್ನು ನೋಡಿದ್ವಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬೆನ್ನಲ್ಲೇ ಮಂಗಳೂರಿನಲ್ಲಿ ಗಮನಿಸಿದ್ವಿ, ಬೆಳಗಾವಿ ಏರ್ಪೋರ್ಟ್ನಲ್ಲಿ ನೋಡಿದ್ವಿ. ಈಗ ಸೇಮ್ ಸ್ಟಂಟು ದೆಹಲಿನಲ್ಲೂ ಕೂಡ ಕಾಣಿಸ್ತಾ ಇದೆ. ದೆಹಲಿನಲ್ಲಿ ರಾಷ್ಟ್ರೀಯ ನಾಯಕರು ಸೇರಿರುವಂತಹ ಸಂದರ್ಭದಲ್ಲೇ ಇಂಥದ್ದೊಂದು ಕೂಗು. ರಾಜ್ಯ ಕಾಂಗ್ರೆಸ್ ವಿಚಾರ ಮನಸ್ಸಿಲ್ಲದೆ ಇದ್ರು, ಬಯಸದೇ ಇದ್ರು ಕೂಡ ಹೈಕಮಾಂಡ್ ಮಾತಾಡಲೇಬೇಕಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವ್ರ ಫೋಟೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೋಟೋ ಎಲ್ಲ ರಾರಾಜಿಸ್ತಾ ಇದೆ.